ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಸಂವಿಧಾನ ಪ್ರಜೆಗಳಿಗೆ ನೀಡಿರುವಂತಹ ಒಂದು ಮೂಲಭೂತವಾದಂತಹ ಹಕ್ಕು ಮತ್ತು ಅದರ ಚ್ಯುತಿ, ಇದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಮೂಲಭೂತ ಹಕ್ಕು ಆಗಿರ್ತಕ್ಕಂಥದ್ದು ಯಾವುದು? ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲಿಬರ್ಟಿ. ಇದು ನಮಗೆ ಸಂವಿಧಾನ ನೀಡಿರುವಂತಹ ಒಂದು ಅತ್ಯಮೂಲ್ಯವಾದಂತಹ ಹಕ್ಕಾಗಿದೆ. ಅಂದರೆ ಮನುಷ್ಯನು ಸ್ವತಂತ್ರನಾಗಿ ಓಡಾಡುವಂತಹ ಒಂದು ಸ್ವಾತಂತ್ರ್ಯ. ಆತನನ್ನು ಸುಮ್ಮನೆ ನಿರ್ಬಂಧಿಸಬಾರದು. ಆತನ ಒಂದು ವಾಕ್ ಸ್ವಾತಂತ್ರ್ಯಕ್ಕೆ, ಅಂದರೆ ನಡೆದಾಡುವಂತಹ ಒಂದು ಸ್ವಾತಂತ್ರ್ಯ, ಇದಕ್ಕೆ ತೊಂದರೆಯನ್ನು ಉಂಟು ಮಾಡಬಾರದು, ಸುಮ್ಮನೆ ನಿರ್ಬಂಧಿಸಬಾರದು. ಓಡಾಡುವುದು ಆತನ ಒಂದು ಫಂಡಮೆಂಟಲ್ ರೈಟ್ ಆಗಿದೆ. ಇದು ಸಂವಿಧಾನ ನೀಡಿರುವಂತಹ ಹಕ್ಕು. ಈ ಹಕ್ಕಿನ ಒಂದು ಸೇಫ್ಟಿ, ಅಂದರೆ ಅದನ್ನು ಉಳಿಸಿಕೊಂಡು ಜನಗಳಿಗೆ ನೀಡುವಂತಹ ಒಂದು ಕೆಲಸವನ್ನು ನ್ಯಾಯಾಲಯಗಳು ಮಾಡಬೇಕಾಗಿದೆ. ಯಾವಾಗ ಪ್ರಜೆಗಳಿಗೆ ಈ ಒಂದು ಮೂಲಭೂತ ಹಕ್ಕಾದಂತಹ ಸ್ವಾತಂತ್ರ್ಯದ ರೈಟ್ ಟು ಲಿಬರ್ಟಿ ಹಕ್ಕಿನ ಚ್ಯುತಿ ಆಗುತ್ತೋ ಅಂತಹ ಸಂದರ್ಭಗಳಲ್ಲಿ ಕೋರ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಬೇಕು ಮತ್ತು ಅವರ ಹಕ್ಕನ್ನು ಎತ್ತಿ ಹಿಡಿಯಬೇಕು. ಸುಮ್ಮನೆ ನಿರ್ಬಂಧಿಸಬಾರದು. ಇದು ಕೋರ್ಟಿನ ಕರ್ತವ್ಯವಾಗಿದೆ. ಆದರೆ ಅದು ಆಗ್ತಾ ಇದೆಯಾ ಅನ್ನೋದು ಇವತ್ತಿನ ಒಂದು ಚರ್ಚೆ. ಸಾಕಷ್ಟು ಪ್ರಕರಣಗಳನ್ನು ನಾನು ವಕೀಲನಾಗಿ ನೋಡ್ತಾ ಇದ್ದೇನೆ. 106 ಪ್ರಕರಣಗಳನ್ನು ನಡೆಸಿದಂತಹ ಸಂದರ್ಭಗಳಲ್ಲಿ ಹಾಗೂ ಇತ್ತೀಚೆಗೆ ನಡೀತಾ ಇರ್ತಕ್ಕಂತಹ ಒಂದು ವಿದ್ಯಮಾನಗಳನ್ನು ನಾನು ಗಮನಿಸ್ತಾ ಬರ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಸಾಕಷ್ಟು ನೋಡ್ತಾ ಇದ್ದೇನೆ. ಇವತ್ತು FIR ಪ್ರತಿಯೊಬ್ಬ ಒಂದು ವ್ಯಕ್ತಿಗಳ ಮೇಲೂ ಇದೆಯೇನೋ ಎಂಬುವ ರೀತಿಯಲ್ಲಿ ಚೆಕ್ ಮಾಡಿಕೊಳ್ಳಬೇಕು. ಆ ರೀತಿಯಾಗಿ FIRಗಳನ್ನು ಸುಮ್ಮನೆ ದಾಖಲು ಮಾಡಲಾಗ್ತಾ ಇದೆ. ಹಾಗೂ FIR ದಾಖಲು ಮಾಡುವುದೇ ಒಂದು ದಂಧೆಯಾಗಿ ಬಿಟ್ಟಿದೆ ಪೊಲೀಸರುಗಳಿಗೆ. ಎಲ್ಲ ಪೊಲೀಸರು ಅಂತ ನಾನು ಹೇಳೋದಿಲ್ಲ, ಮೆಜಾರಿಟಿ ಇವತ್ತು ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿದರೆ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೇವೆ. ಹಲವಾರು ಪೊಲೀಸರುಗಳು, ಸರಿಸುಮಾರು 230ಕ್ಕೂ ಹೆಚ್ಚು ಪೊಲೀಸರು ಸಸ್ಪೆಂಡ್ಗಳಾಗಿದ್ದಾರೆ. ಮತ್ತು ಸರಿಸುಮಾರು ಎಲ್ಲ ಠಾಣೆಗಳ ಠಾಣಾಧಿಕಾರಿಗಳು, ಅಂದರೆ ಇನ್ಸ್ಪೆಕ್ಟರ್ಗಳು ಸಾಕಷ್ಟು ಈ ಒಂದು ಲಂಚಗುಳಿತನ, ಭ್ರಷ್ಟಾಚಾರಕ್ಕೆ ಸಿಲುಕಿ ನಲುಗ್ತಾ ಇದ್ದಾರೆ. ಅಂದರೆ ಅವರು ಕೂಡ ಸಿಗಾಕೊಳ್ತಾ ಇದ್ದಾರೆ. ಬೇಲಿನೇ ಎದ್ದು ಹೊಲ ಮೇಯ್ದಾಗೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಭಾಗಿಯಾಗ್ತಾ ಇದ್ದಾರೆ. ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡಬಹುದಾಗಿದೆ. ಈಗ ಅಡ್ವೊಕೇಟ್ ಜಗದೀಶ್ ಅವರು ಮತ್ತು KRS ಪಕ್ಷದವರುಗಳು ಇವರೆಲ್ಲ ಈ ಒಂದು ಪೊಲೀಸರ ವಿರುದ್ಧ ಮತ್ತು ಪೊಲೀಸರು ಮಾಡುತ್ತಿರುವಂತಹ ಒಂದು ಭ್ರಷ್ಟತೆ, ಅವರ ಒಂದು ಲಂಚಗುಳಿತನ, ಇದನ್ನು ಬಯಲಿಗೆಳೆಯುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಶ್ಲಾಘಿಸುವಂತಹ ಒಂದು ಕಾರ್ಯ ಆಗಿದೆ. ಇಂತಹ ಒಂದು ಕಾರ್ಯಕ್ಕೆ ಸಾರ್ವಜನಿಕರ ಸಪೋರ್ಟು ಕೂಡ ಸಿಗಬೇಕು ಅಂತಲೂ ಕೂಡ ನಾನು ಇಲ್ಲಿ ಕೇಳ್ಕೊಳ್ತೇನೆ. ಇನ್ನು ಈ ಒಂದು ಪೊಲೀಸರ ಭ್ರಷ್ಟತೆಯ ಇಂದ ಕೂಡಿ ಜನಗಳಿಗೆ FIRಗಳನ್ನು ದಾಖಲಿಸಿಬಿಟ್ರೆ, ಸುಳ್ಳು FIRಗಳನ್ನು ದಾಖಲಿಸಿಬಿಡ್ತಾರೆ. ಕಾನೂನಿದೆ, BNSS ಕಾನೂನಿದೆ. BNS ಹೇಳುತ್ತೆ, ಕ್ಲಿಯರಾಗಿ ಹೇಳುತ್ತೆ, 15 ದಿನ ಈಗ ಇನ್ವೆಸ್ಟಿಗೇಟ್ ಆಫೀಸರ್ಗೆ ಟೈಮ್ ಕೊಡಲಾಗಿದೆ. ಆದರೆ ಆ 15 ದಿವಸ ಕೊಟ್ಟಿರೋದು ಇವರು ವರ್ಕೌಟ್ ಮಾಡ್ಕೊಳ್ಳೋಕ್ಕಲ್ಲ, ದುಡ್ಡು ಕೊಟ್ಟವ್ರ ಪರವಾಗಿ ನಡ್ಕೊಳ್ಳೋದಕ್ಕಲ್ಲ, ನ್ಯಾಯಯುತವಾಗಿ ಯಾವುದೇ ಒಂದು ದೂರು ಬಂದಾಗ ಅದರ ದೂರಿನಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳು ಸತ್ಯವಾಗಿದೆಯೇ ಇಲ್ಲವೇ ಎಂಬುದನ್ನು ನೋಡಬೇಕು. ಮತ್ತು ಅದಕ್ಕೆ ಬೇಕಾದಂತಹ ಗುರುತರವಾದಂತಹ ಸಾಕ್ಷಿಗಳನ್ನು ತಂದು ಕೊಟ್ಟಿದ್ದಾರಾ ಅನ್ನೋದನ್ನು ನೋಡಬೇಕು. ಹೀಗೆ ಅವರು ಸಾಕ್ಷಿಗಳನ್ನು ತಂದು ಕೊಟ್ಟಿದ್ದು ಪ್ರೈಮಾ ಫೇಸಿ ಇದ್ದರೆ, ಮೇಲ್ನೋಟಕ್ಕೆ ಸಾಬೀತುಪಡಿಸುವಂತಹ ಒಂದು ಸಾಕ್ಷಿಗಳು ಆರೋಪಗಳಿಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಆಗ ಮಾತ್ರ ಇವರು FIRನ್ನು ದಾಖಲು ಮಾಡಬೇಕಾಗತ್ತೆ. ಆದರೆ ಅದು ಆಗ್ತಾ ಇಲ್ಲ. ದುಡ್ಡು ಕೊಟ್ಟವರು ಬಂದು ಹೇಳಿದರೆ ರಾತ್ರೋರಾತ್ರಿ FIRಗಳು ಯಾರ ಮೇಲೆ ಬೇಕಾದರೂ ಆಗ್ತಾ ಇದೆ. ಇವತ್ತು ಯಾರಿಗೂ ಕಾನೂನಿನ ಭಯ ಇಲ್ದಂಗಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಆಗಲಿ, ಒಬ್ಬ ಶ್ರೀಮಂತನಾಗಲಿ, ವಕೀಲರುಗಳಾಗಲಿ, ಎಂಥ ವಿದ್ಯಾವಂತರಾಗಲಿ ಅವರ ಮೇಲೆ FIRಗಳು ದಾಖಲಾಗ್ತಾ ಇದೆ. ಸುಳ್ಳು FIRಗಳು ದಾಖಲಾಗ್ತಾ ಇದೆ.
ಮತ್ತು ಅವರ ಹರಾಸ್ಮೆಂಟ್ಗಳು ನಡೀತಾ ಇದ್ದಾವೆ. ಎಲ್ಲರೂ ಈಗಾಗಲೇ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಬರ್ತಾ ಇದ್ದೀರಾ. ಇಂತಹ ಸುಳ್ಳು FIRಗಳನ್ನು ದಾಖಲು ಮಾಡಿಬಿಟ್ರೆ ವಿಚಾರ ಮಾಡದೆ, ವಿಚಾರಣೆಯನ್ನು ಮಾಡದೆ, ಅನ್ವೇಷಿಸದೆ, ಸಾಕ್ಷ್ಯಗಳನ್ನು ನೋಡದೆ ಪ್ಲೇನ್ ಆ್ಯಂಡ್ ಬಾಲ್ಡ್ ಎಲಿಗೇಷನ್ಗಳು. ನಮ್ಮಲ್ಲಿ ಕೂಡ ಸಾಕಷ್ಟು ಕೆಟ್ಟ ಕಾನೂನುಗಳಿದ್ದಾವೆ. ಗಂಡು ಹೆಣ್ಣು ಎಂಬ ಭೇದ ಭಾವಗಳು ಇರಬಾರ್ದು. ಈ ಪ್ರತಿಯೊಬ್ಬ ಗಂಡಿಗೂ ಹೆಣ್ಣಿಗೂ ಮನಸ್ಸು ಅನ್ನೋದು ಇರುತ್ತೆ, ಮರ್ಯಾದೆ ಅನ್ನೋದು ಇರುತ್ತೆ, ಪ್ರತಿಷ್ಠೆ ಅನ್ನೋದು ಇರುತ್ತೆ. ಆದರೆ ಇವತ್ತು ಹೆಣ್ಣಿಗೆ ಎಕ್ಸ್ಟ್ರಾ ಪ್ರಿವಿಲೇಜಸ್ಗಳನ್ನು ಕೊಟ್ಟಿರೋದು ಅವರ ಒಂದು ವೀಕರ್ ಸೆಕ್ಸ್ ಅಂತ ಹೇಳಿ ಅವರಿಗೆ ಕೊಡಲಾಗಿದೆ. ಅವರು ದೈಹಿಕವಾಗಿ ದುರ್ಬಲರು ಅಂತ ಹೇಳಿ. ಆದರೆ ಅಂತಹವರ ಒಳಿತಿಗಾಗಿ, ರಕ್ಷಣೆಗಾಗಿ ಮಾಡಿದಂತಹ ಕಾನೂನುಗಳು ದುರ್ಬಳಕೆ ಆಗ್ತಾ ಇದೆ. ಇವತ್ತು ಸಾಕಷ್ಟು ಹನಿ ಟ್ರ್ಯಾಪ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಹೆಣ್ಣು ಮಕ್ಕಳು ಇನ್ವಾಲ್ವ್ ಆಗಿರ್ತಾರೆ, ಅವರೇ ಚಕ್ಕಂದ ಆಡಿರ್ತಾರೆ, ಆದರೆ ಅವ್ರ ಮುಖಗಳನ್ನು ಮುಚ್ಚಿಬಿಡೋದು ಮತ್ತು ಗಂಡಸರನ್ನ ಮತ್ತು ವಾಚಾಮನ ಬೈಯೋದು. ಸೊ ಇದು ಆಕೆಗೂ ಬೈಬೇಕಲ್ವಾ, ಆಕೆ ಮುಖನೂ ತೋರಿಸ್ಬೇಕಲ್ವಾ. ಹೀಗಾದಾಗ ತಾನೇ ಈ ಒಂದು ಕೆಟ್ಟ ಚಾಳಿಗಳು ನಿಲ್ಲೋದು. ಈ ಹೆಣ್ಣುಗಳು ಇವತ್ತು ಎಷ್ಟರ ಮಟ್ಟಿಗೆ ಲಗಾಮ್ ಇಲ್ದಂಗೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ನಡ್ಕೊಳ್ತಾ ಇದ್ದಾರೆ, ಅದನ್ನು ಪ್ರಶ್ನಿಸಬೇಕಲ್ವಾ. ಇವತ್ತು ಹೆಣ್ಣನ್ನು ನಾವು ಗೌರವಿಸ್ತೇವೆ, ಭಾರತ ತಾಯಿ ಅಂತೀವಿ, ಮಾತೆ ಅಂತ ಕರಿತೇವೆ, ಗೌರವವನ್ನು ನೀಡಿದ್ದೇವೆ, ಪ್ರಿವಿಲೇಜಸ್ಗಳನ್ನು ಕೊಟ್ಟಿದ್ದೇವೆ. ಆದರೆ ಇವತ್ತು ಆ ಸ್ವಾತಂತ್ರ್ಯ ಸೂಕ್ತ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನೋಡಬೇಕಲ್ವಾ. ಅದಾಗ್ತಾ ಇಲ್ಲ. ಇವತ್ತು ಎಲ್ಲ ಥರದ ವೆಬ್ಸೈಟ್ಗಳಿದ್ದಾವೆ, ಎಲ್ಲ ಕುಲ್ಲ ಹುಚ್ಚಾಪಟ್ಟೆ ಬಟ್ಟೆಗಳನ್ನು ಧರಿಸ್ಕೊಂಡು ಓಡಾಡೋದು, ಒಂದು ಹೆಣ್ಣಿನ ಜಾತಿಗೆ ಕಳಂಕ ಬರುವ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು, ಈ ರೀತಿಯಾಗೆಲ್ಲ ನಡ್ಕೊಳ್ತಾ ಇದ್ದಾರೆ. ಆದರೆ ನಾವು ತುಂಬ ಹೆಣ್ಣು ಮಕ್ಕಳನ್ನು ಗೌರವಿಸುವಂತಹ ರಾಷ್ಟ್ರದಲ್ಲಿದ್ದೇವೆ. ಆ ಗೌರವ ಬರುವ ರೀತಿಯಲ್ಲಿ ಹೆಣ್ಣು ಮಕ್ಕಳು ನಡ್ಕೊಳ್ಬೇಕಾಗತ್ತೆ ಎಂಬುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇಂಥ ಹೆಣ್ಣುಗಳ ಪರವಾಗಿ ಇರುವಂತಹ ಕಾನೂನುಗಳ ದುರ್ಬಳಕೆ ಆಗ್ತಾ ಇದೆ. ಮತ್ತು ಒಂದು ಹೆಣ್ಣು ಹೋಗಿ ಏನೋ ಒಂದು ಕಂಪ್ಲೇಂಟನ್ನು ಕೊಟ್ಟುಬಿಟ್ರೆ ಅದಕ್ಕೆ ಸಾಕ್ಷಿ ಬೇಡ, ರೆಕ್ಕೆ ಬೇಡ, ಪುಕ್ಕ ಬೇಡ, ರೀತಿ ರಿವಾಜುಗಳು ಬೇಡ, ಯಾರ ಮೇಲೆ ಏನು ಬೇಕಾದ್ರೂ ಕಂಪ್ಲೇಂಟ್ ಕೊಟ್ಟುಬಿಟ್ರೆ ಅದಕ್ಕೆ ಏನಿಲ್ಲದೆ ಹೋದ್ರೂ ಪ್ಲೇನ್ ಆ್ಯಂಡ್ ಬಾಲ್ಡ್ ಎಲಿಗೇಷನ್ಗಳಿದ್ರು ಅವ್ರಗಳ ಮೇಲೆ FIR ದಾಖಲು ಮಾಡಿಬಿಡೋದು. ಏನು FIR ಅಂದರೆ ಏನು? ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಇಡ್ತಾ ಇರ್ತಕ್ಕಂಥ ಒಂದು ಕಪ್ಪು ಚುಕ್ಕೆ. ಆತನನ್ನು FIR ಮಾಡಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಿಲುಕಿಸಿಬಿಟ್ರೆ ಆತನ ವ್ಯಕ್ತಿತ್ವಕ್ಕೆ, ಆತನ ಪ್ರೊಫೈಲ್ಗೆ ಇಡುವಂತಹ ಒಂದು ಕಪ್ಪು ಚುಕ್ಕೆ ಆಗಿದೆ. ಇದು ತುಂಬ ಜವಾಬ್ದಾರಿಯಾಗಿ ಮಾಡಬೇಕಲ್ವಾ. ಆದರೆ ಈ ಜವಾಬ್ದಾರಿಯನ್ನು ನಿರ್ವಹಿಸದೆ ಇವರುಗಳು ಬೇಕಾಬಿಟ್ಟು ಇವರುಗಳು ಏನೋ ಕೋಟಿಗಟ್ಟಲೆ ಕೊಟ್ಟು ಚೇರಿಗೆ ಬಂದು ಕೂತಿರ್ತಾರೆ, ಕೋಟಿಗಟ್ಟಲೆ ದುಡ್ಡನ್ನು ಇವರು ವಸೂಲಿ ಮಾಡಬೇಕು. ಅದಕ್ಕೋಸ್ಕರ ಯಾರ ಜೀವನ ಹಾಳಾದ್ರೇನು, ಯಾರ ಹೆಸರು ಹಾಳಾದ್ರೇನು, ಯಾರ ಮಾನ ಹಾಳಾಗೋದ್ರೇನು, ಎಲ್ಲರ ಮೇಲೂ ದುಡ್ಡು ಕೊಟ್ಟರೆ FIRಗಳು ದಾಖಲು ಮಾಡಿಬಿಡೋದು. ಇದಾ ನಡೀತಾ ಇರೋದು. ಬೇಕಾಬಿಟ್ಟು ಅವ್ರನ್ನ ಹೆದರಿಸೋದು, ಅರೆಸ್ಟ್ ಮಾಡ್ತೀನಿ ಅಂತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಇದೆಲ್ಲ ಈ ಕೂಡಲೇ ನಿಲ್ಲಬೇಕು. ಮತ್ತು ಇಲ್ಲಿ ನೋಡಿ, ಪೊಲೀಸವ್ರದ್ದು B ರಿಪೋರ್ಟ್ಗಿಷ್ಟು, C ರಿಪೋರ್ಟ್ಗಿಷ್ಟು, ಈ ರೀತಿಯಾದಂಥ ಒಂದು ದೌರ್ಜನ್ಯಗಳ ಪೊಲೀಸರಿಂದ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ತನಿಖೆಯ ನೆಪದಲ್ಲಿ ದಿನಗಟ್ಟಲೆ ಕರ್ಕೊಂಬಂದು ಕೂರಿಸ್ಕೊಳ್ಳೋದು, ಅವ್ರನ್ನ ಟಾರ್ಚರ್ಗಳನ್ನು ಕೊಡೋದು, ಬೇಕಾಬಿಟ್ಟು ಪ್ರಶ್ನೆಗಳನ್ನ ಕೇಳೋದು. ಮತ್ತು ದುಡ್ಡು ಕೊಟ್ಟರೆ ಸಾಕ್ಷಿಗಳನ್ನು ಹೇಗೆ ಬೇಕಾದ್ರೂ ಅವರು ಇಟ್ಕೊಳ್ಳೋದು. ಮತ್ತು ಎದುರಾಳಿಗಳು ಸಾಕ್ಷಿ ಸ್ಟೇಟ್ಮೆಂಟ್ಗಳು ಕೊಡೋವರೆಗೂ ಸಾಕ್ಷಿಗಳನ್ನ ಅವರು ಹೇಳದೇ ಇರ್ತಕ್ಕಂಥದ್ದು, ಮತ್ತು ಸಾಕ್ಷಿಗಳನ್ನು ಕೊಡದೇ ಇರ್ತಕ್ಕಂಥದ್ದು. ಮತ್ತು ಅವ್ರು ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಗಳು ಅದನ್ನೆಲ್ಲ ಬಚ್ಚಿಕ್ಕೋದು. ಇವ್ರುಗಳು ಸ್ಟೇಟ್ಮೆಂಟ್ ಕೊಡೋವರೆಗೂ ವೇಟ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆಮೇಲೆ ಅವ್ರು ಸ್ಟೇಟ್ಮೆಂಟ್ ಕೊಡೋಂಗೆ ಮಾಡ್ಕೊಳ್ಳೋದು. ಸಾಕ್ಷಿಗಳನ್ನು ಸರಿಯಾಗಿ ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗೆಲ್ಲ ನಡೀತಾ ಇದೆ ಠಾಣೆಗಳಲ್ಲಿ. ಇದು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಕಕ್ಷಿದಾರರುಗಳು ಬಂದು ಹೇಳ್ತಾ ಇರ್ತಾರೆ, ವೀಕ್ಷಕರುಗಳು ಹೇಳ್ತಾ ಇರ್ತಾರೆ, ಕರೆಗಳನ್ನು ಮಾಡಿ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ಠಾಣೆಗಳಲ್ಲಿ ಆಗಿಬಿಟ್ರೆ ಹೇಗೆ? ಪ್ರತಿಯೊಬ್ಬರಿಗೂ ಸಮಸ್ಯೆ ಆದಾಗ ತಕ್ಷಣ ಹೋಗೋದು ಪೊಲೀಸ್ ಠಾಣೆಗೆ. ಸೊ ನಾವು ಗೌರವಾನ್ವಿತವಾದಂತಹ ಪೊಲೀಸರನ್ನು ಕೂಡ ನಾವು ನೋಡಿದ್ದೇವೆ, ರಕ್ಷಿಸುವಂಥವ್ರನ್ನು ನೋಡಿದ್ದೇವೆ. ಸೊ ಅಂತಹ ವ್ಯಕ್ತಿಗಳು ಇವರಾಗಬೇಕು. ಆದರೆ ಅದನ್ನು ನಡೀತಾ ಇಲ್ಲ. ಈಗ ಅಧಿಕಾರದ ದುರುಪಯೋಗ, ಭ್ರಷ್ಟಾಚಾರ, ಲಂಚಗುಳಿತನ, ಮತ್ತು ಸರ್ಕಾರಿ ವಾಹನಗಳ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ವಾಚಾಮನ ಬೈತಕ್ಕಂಥದ್ದು, ಪೊಲೀಸ್ ಸ್ನೇಹಿ ವ್ಯವಸ್ಥೆ ಇಲ್ಲದೇ ಇರತಕ್ಕಂಥದ್ದು. ಎಷ್ಟೇ ಸ್ಟ್ರಿಕ್ಟಾಗಿ DGP IGPಗಳು ಸರ್ಕ್ಯುಲರ್ ಕೊಟ್ಟರು ಸಿವಿಲ್ ಮ್ಯಾಟ್ರ್ಗಳಲ್ಲಿ ಮೂಗು ತೋರಿಸ್ತಕ್ಕಂಥದ್ದು, ಸಿವಿಲ್ ಮ್ಯಾಟ್ರ್ಗಳನ್ನು ಕ್ರಿಮಿನಲ್ ಫ್ಲೇವರ್ಗಳನ್ನಾಗಿ ಕೊಟ್ಟು ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡ್ತಕ್ಕಂಥದ್ದು, ಇದೆಲ್ಲವೂ ನಡೀತಾ ಇದೆ. ಇದೆಲ್ಲಕ್ಕೂ ಅಂತ್ಯ ಯಾವಾಗ? ಎಷ್ಟು ದೌರ್ಜನ್ಯಗಳು ನಡೀತಾ ಇದ್ದಾವೆ. ಪೊಲೀಸ್ ಇಲಾಖೆ ಅಂತೂ ಈ ನಡುವೆ ಏನು ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಯಾರಿಗೂ ಕಾನೂನಿನ ಭಯನೇ ಇಲ್ಲ.
ವಕೀಲರುಗಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಕಾನೂನು ಮಾತಾಡಿದ್ರೆ ಡಬಲ್ ಶಿಕ್ಷೆ ಅವರಿಗೆ, ಡಬಲ್ ಶಿಕ್ಷೆ, ಡಬಲ್ ತನಿಖೆಗಳು ಈ ರೀತಿಯಾಗಿ ಆಗ್ತಾ ಇದೆ. ಎಲ್ಲ ಠಾಣೆಗಳಲ್ಲೂ ಎಲ್ಲ ಅಧಿಕಾರಿಗಳು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಅದರ ಮೆಜಾರಿಟಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರುಗಳು, ವೀಕ್ಷಕರುಗಳು ನನಗೆ ಹೇಳ್ತಾ ಇದ್ದಾರೆ. ಅವರ ಸಮಸ್ಯೆಗಳನ್ನು ನಾನು ಕೇಳಿದಾಗ ನನಗೆ ಗೊತ್ತಾಗ್ತಾ ಇದೆ, ಅದನ್ನು ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಈ ರೀತಿಯಾಗಿ ಸುಳ್ಳು FIRಗಳು ಹಾಕೋದಕ್ಕೆ ಒಂದು ಪೊಲೀಸ್ ವ್ಯವಸ್ಥೆ, ಈ ಥರದ ಸುಳ್ಳು ದೂರುಗಳನ್ನು FIRಗಳನ್ನು ಹಾಕಿದಾಗ ಅದನ್ನು ಏನೋ ಪಾಪ ಅವರು ಏನೋ ನಮ್ಮನ ಮೇಲೆ ಸುಳ್ಳು FIR ಹಾಕ್ಬಿಟ್ಟಿದ್ದಾರೆ, ಅರೆಸ್ಟ್ ಮಾಡಿಬಿಡ್ತಾರೋ ಏನೋ, ದುಡ್ಡು ಕೊಟ್ಟರೆ ಇವತ್ತು ಏನು ಬೇಕಾದ್ರೂ ಆಗ್ತಾ ಇದೆ. ಯಾರ ಮೇಲೆ ಬೇಕಾದ್ರೆ FIR, ಯಾರನ್ನು ಬೇಕಾದ್ರೆ ಅರೆಸ್ಟ್ ಮಾಡ್ತಾರೆ, ರಾತ್ರಿ ಮಾಡಿ ಕೂರಿಸ್ತಾರೆ. ಅವರ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೆ ಏನು ಬೇಕೋ ಅದನ್ನು ಮಾಡ್ತಾರೆ. ಈ ರೀತಿಯಾಗಿ ಆಗ್ತಾ ಇದೆ. ಕಾನೂನು ನಿಯಮಗಳು ಎಲ್ಲವೂ ಗಾಳಿಗೆ ತೂರು ಬಿಡಲಾಗ್ತಾ ಇದೆ. ದುಡ್ಡು ಕೊಟ್ಟರೆ ಅವರಿಗೆ ಹೆಂಗೆ ಬೇಕೋ ಹಂಗೆ ಇಂಟರ್ಪ್ರಿಟೇಷನ್ಗಳನ್ನು ಅವರ ಅನುಕೂಲಕ್ಕೆ ತಕ್ಕಂಗೆ ವ್ಯಾಖ್ಯಾನಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಎಲ್ಲ ಒಂದು ವ್ಯವಸ್ಥೆಯು ನಿಲ್ಲಬೇಕು, ಈ ದೌರ್ಜನ್ಯ ನಿಲ್ಲಬೇಕು. ಪೊಲೀಸ್ ಇಲಾಖೆ ಇರೋದು ಸಾರ್ವಜನಿಕರ ರಕ್ಷಣೆಗಾಗಿಯೇ ಹೊರತು ಭಕ್ಷಣೆ ಮಾಡಲಿಕ್ಕೆ ಅಲ್ಲ. ಮತ್ತು ವಕೀಲರುಗಳು ಠಾಣೆಗಳಿಗೆ ಹೋದಾಗ ಅವರನ್ನು ಗೌರವದಿಂದ ನಡೆಸಿಕೊಳ್ಳಬೇಕು. ಅವರ ಕೋರ್ಟ್ ಆಫೀಸರ್ಸ್ಗಳು, ಕಾನೂನು ಗೊತ್ತಿರೋರು, ಅವರನ್ನು ಗೌರವದಿಂದ ನಡೆಸಿಕೊಳ್ಳಬೇಕಾಗತ್ತೆ. ಆದರೆ ಜೂನಿಯರ್ಗಳು ಠಾಣೆಗಳಿಗೆ ಹೋದಾಗ ಅವರಿಗೆ ಗೌರವಗಳು ಇಲ್ಲದಂಗೆ ನಡೆಸಿರುವ ಉದಾಹರಣೆಗಳು ಕೂಡ ನನ್ನ ಬಳಿ ಇದ್ದಾವೆ. ನಡ್ಕೊಳ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಸೊ ಇದನ್ನು ಕೂಡ ನಾನು ಖಾರವಾಗಿ ಪ್ರಶ್ನಿಸ್ತೇನೆ ಮತ್ತು ನ್ಯಾಯಯುತವಾಗಿ ತನಿಖೆಗಳು ಆಗಬೇಕು. ಸುಮ್ಮನೆ FIRಗಳು ದಾಖಲು ಮಾಡಬಾರ್ದು ಅಂತಲೂ ಕೂಡ ಠಾಣೆಗಳಿಗೆ ನಾನು ಆಗ್ರಹಿಸ್ತೇನೆ. ಮತ್ತು ಹಿರಿಯ ಅಧಿಕಾರಿಗಳ ಏನಾದರೂ ಈ ವಿಡಿಯೋವನ್ನು ನೋಡಿದರೆ ಸರ್ಕ್ಯುಲರ್ ಕಳಿಸಿಬಿಡೋದಲ್ಲ, ಸರ್ಕ್ಯುಲರ್ ಕಳಿಸಿದ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾನು ಕೇಳ್ಕೊಳ್ತೇನೆ ಹಿರಿಯ ಅಧಿಕಾರಿಗಳು, ವರಿಷ್ಠಾಧಿಕಾರಿಗಳಿಗೆ. ಇನ್ನು ಇಂತಹ ಸುಳ್ಳು FIRಗಳನ್ನು ದಾಖಲು ಮಾಡಿಬಿಟ್ಟಾಗ ಗಾಬರಿಯಲ್ಲಿ, ಆತಂಕದಲ್ಲಿ, ಭಯದಲ್ಲಿ ಅವರನ್ನು ಅವರು ರಕ್ಷಿಸಿಕೊಳ್ಳುವ ಸಲುವಾಗಿ, ಅಂದರೆ ಅವರ ಮಾನ ಗೌರವವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಅವರು ಈ ಆಂಟಿಸಿಪೇಟರ್ ಬೇಲ್, ನಿರೀಕ್ಷಣಾ ಜಾಮೀನನ್ನು ಕೋರಿ ಕೋರ್ಟಿಗೆ ಹೋದರೆ, ಕೋರ್ಟಿನಲ್ಲಿ ಇವತ್ತು ನ್ಯಾಯಗಳು ನಡೀತಾ ಇದೆಯಾ? ಖಂಡಿತ ನಡೀತಾ ಇಲ್ಲ. ಇದನ್ನು ಧೈರ್ಯವಾಗಿ ಸ್ಪಷ್ಟವಾಗಿ ಹೇಳ್ತೇನೆ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಪ್ರೊಫೈಲ್ಗಳು ಇರುವಂತಹ ವ್ಯಕ್ತಿಗಳ ವಿರುದ್ಧ ಸುಳ್ಳು FIRಗಳು ದಾಖಲಾಗಿರುತ್ತೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸುವ ಒಂದು ಜಾಯಮಾನ ಬರ್ತಾ ಇಲ್ಲ. ಅಂದರೆ ನ್ಯಾಯಾಧೀಶರುಗಳು ಸರಿಯಾದ ರೀತಿಯಲ್ಲಿ ಅದನ್ನು ನೋಡ್ತಾ ಇಲ್ಲ. ಕೆಲವರು ಹರಿಬಿರಿಗಳಲ್ಲಿ ಮಾಡ್ತಾರೆ, ಕೆಲವರು ತುಂಬ ಡಿಲೇ ಮಾಡ್ಕೊಂಡು ಕೂತಿದ್ದಾರೆ. ಒಂದು ಎಕ್ವಾ ಆದರೆ ಒಂದು ತೆಕ್ವಾ, ಒಂದು ತೀರ ಟಾಪಲ್ಲಿ ಇರುತ್ತೆ, ಇನ್ನೊಂದು ಏನೂ ಇರೋದಿಲ್ಲ. ಈ ರೀತಿಯಾಗಿ ಆಗ್ತಾ ಇದೆ. ಮತ್ತು ಕಾನೂನಿನ ಪ್ರಕಾರವಾಗಿ ತನಿಖೆಗಳಾಗ್ತಾ ಇಲ್ಲ, ಅನ್ವೇಷಣೆ ಆಗ್ತಾ ಇಲ್ಲ, ಡಿಸ್ಕ್ರಿಷನ್ ಪವರ್ ಯೂಸ್ ಮಾಡ್ತಾ ಇಲ್ಲ. ಅವರವರ ವೈಯಕ್ತಿಕವಾದಂತಹ ಪೂರ್ವಾಗ್ರಹ ಪೀಡಿತಗಳಿಂದ ಕೂಡಿದ್ದಾರೆ. ಮತ್ತು ಅವರಿಗೆ ಒಬ್ಬೊಬ್ಬರು ನ್ಯಾಯಾಧೀಶರು ಅವರವರ ಮೈಂಡ್ ಸೆಟ್ಗೆ ತಕ್ಕಂಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ತೀರ್ಮಾನಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಬಹಳ ಅಮಾಯಕರನ್ನು ನರಳುತ್ತಾ ಇದ್ದಾರೆ. ಅವರ ಸಾರ್ವಜನಿಕವಾಗಿ ಸಂವಿಧಾನಿಕವಾಗಿ ಸಾರ್ವಜನಿಕರಿಗೆ ಕೊಟ್ಟಂತಹ ಒಂದು ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಆಗ್ತಾ ಇದೆ. ಇಟ್ ಈಸ್ ಟೋಟಲಿ ಕರ್ಟೇಲಿಂಗ್ ದ ಫಂಡಮೆಂಟಲ್ ರೈಟ್ ಆಫ್ ಎ ಪೀಪಲ್. ಇದು ನ್ಯಾಯಾಲಯದ ಒಂದು ಜವಾಬ್ದಾರಿ ಆಗಿದೆ, ಎತ್ತಿ ಹಿಡಿಯುವುದು, ಕಾಪಾಡುವುದು. ಒಂದು ಬೇಲ್ ಇಸ್ ಅ ರೈಟ್ ಆಫ್ ಎ ಪರ್ಸನ್. ಒಬ್ಬ ಮನುಷ್ಯನಿಗೆ ಬೇಲು ಬಹಳ ಮುಖ್ಯ. ಆತನ ಓಡಾಡುವ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಿ ಬಿಟ್ಟರೆ ಹೇಗೆ? ಯಾವುದೋ ಒಂದು ಸುಳ್ಳು ದಾಖಲೆಗಳನ್ನು ಮಾಡಿಬಿಟ್ಟು ಕಸ್ಟಡಿಗೆ ಕೊಟ್ಟುಬಿಟ್ರು, ನಾಳೆ ಕಸ್ಟಡಿಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಇವತ್ತು ಯಾವ ಇಲಾಖೆಗಳನ್ನು, ಯಾವ ಅಧಿಕಾರಿಗಳನ್ನು ಯಾರು ನಂಬಕ್ಕಾಗ್ತಾ ಇದೆ? ಇವತ್ತು ಮೊನ್ನೆ ಸೀಜರಾಯ್ ಎಲ್ಲ ನೋಡಿ ಅವರೇನು ಆತ್ಮಹತ್ಯೆ ಮಾಡಿಕೊಂಡ್ರೆ ಸತ್ರ ಗೊತ್ತಿಲ್ಲ. ಇಲಾಖೆಗಳು, ಅಧಿಕಾರಿಗಳು ಅಂತ ಬರ್ತಾರೆ, ಏನಾಯಿತು ಅಂತ ಗೊತ್ತಿಲ್ಲ. ಸೊ ಪ್ರತಿಯೊಂದು ಕೂಡ ಕ್ಯಾಮ್ರಾಗಳ ಅಂಡರಲ್ಲಿ ತನಿಖೆಗಳು ನಡಿಬೇಕು. ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ಕ್ಯಾಮ್ರಾಗಳು ಇರಬೇಕು. ಸೊ ಪ್ರತಿಯೊಂದು ಬಾಡಿ ಕ್ಯಾಮ್ರಾಗಳನ್ನು ಯಾವಾಗಲೂ ವೇರ್ ಮಾಡಿರಬೇಕು ಪೊಲೀಸ್ ಅಧಿಕಾರಿಗಳು ಅನ್ನೋದು ಖಂಡಿತವಾಗ್ಲೂ ಬರಬೇಕು. ಇಲ್ಲ ಅಂತ ಹೇಳಿದರೆ ಕಾನೂನಿನ ದುರುಪಯೋಗ ಆಗುವ ಸಾಧ್ಯತೆಗಳು ಇರುತ್ತೆ, ಭಯಪಡಿಸುವ ಸಾಧ್ಯತೆಗಳು ಇರುತ್ತೆ. ಅವರನ್ನು ಅವರು ರಕ್ಷಣೆ ಮಾಡಿಕೊಳ್ಳಲು ಅವರಿಗೆ ಹಕ್ಕಿದೆ. ಆದ್ದರಿಂದ ನ್ಯಾಯಾಲಯಗಳಿಗೆ ಆಂಟಿಸಿಪೇಟರ್ ಬೇಲ್ಗಳನ್ನು ಹಾಕಿದ್ರೆ 3 ದಿನ 4 ದಿನದಲ್ಲಿ ಬಗೆಹರಿಸಬೇಕು. ಸಾಕ್ಷಿಗಳನ್ನು ನೋಡಬೇಕು, ಪ್ರೈಮಾ ಫೇಸಿ ಇದೆಯಲ್ವ ನೋಡಬೇಕು. ಆತನ ಪ್ರೊಫೈಲ್ ಏನು, ಆತ ರೌಡಿ ಶೀಟಾರ, ಕ್ರಿಮಿನಲ್ ಶೀಟಾರ, ಏನಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನ, ಅಥವಾ ಅಮಾಯಕನ, ಅಥವಾ ಜೀವನದಲ್ಲಿ ಏನೋ ಆಕಸ್ಮಿಕವಾಗಿ ಯಾವುದೋ ಒಂದು ಆರೋಪ ಬಂದಿರಬಹುದು ಒಬ್ಬ ಮನುಷ್ಯನ ಮೇಲೆ. ಅವನ ಪ್ರೊಫೈಲ್ಗಳನ್ನು ನೋಡಬೇಕು, ಆತನ ಕೆಲಸಗಳನ್ನು ನೋಡಬೇಕು, ವೃತ್ತಿಯನ್ನು ನೋಡಬೇಕು, ಆತನ ಸೇವೆಯನ್ನು ನೋಡಬೇಕು. ಇದು ಯಾವುದನ್ನು ನೋಡದೆ ಯಾವುದೋ ಇವರು ಪ್ರಿಜುಡ್ಯೂಸ್
ಇಟ್ಕೊಂಡು ಏನು ಸಂಬಂಧನೇ ಇಲ್ಲದಿರ್ತಕ್ಕಂಥ ಒಂದು ಗ್ರೌಂಡನ್ನು ಕೊಟ್ಟು ಏನೋ ಬೇಲ್ಗಳನ್ನು ರಿಜೆಕ್ಟ್ಗಳು ಮಾಡ್ತಾ ಇದ್ದಾರೆ. ಸಾಕಷ್ಟು ನ್ಯಾಯಾಧೀಶರುಗಳು, ಧೈರ್ಯವಾಗಿ ಹೇಳ್ತಾ ಇದ್ದೇನೆ, ಸಾಕಷ್ಟು ನ್ಯಾಯಾಧೀಶರುಗಳು ಕೂಡ ಸಾಕಷ್ಟು ಕಕ್ಷಿದಾರರುಗಳು, ವೀಕ್ಷಕರುಗಳು ಬಂದು ಹೇಳ್ತಾ ಇದ್ದಾರೆ, ನ್ಯಾಯಾಧೀಶರುಗಳು ಈ ನಡುವೆ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ, ಕಲ್ಯೂಡ್ ಆಗ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನು ಓದ್ತಾ ಇಲ್ಲ, ಕಾನೂನು ಪ್ರಕಾರವಾಗಿ ತೀರ್ಮಾನಗಳನ್ನು ಕೊಡ್ತಾ ಇಲ್ಲ, ಬೇಲ್ಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎಂಬುವಂತಹ ಮಾಹಿತಿಗಳು ಕೂಡ ನನಗೆ ಬರ್ತಾ ಇದ್ದಾವೆ. ಆಮೇಲೆ ಜಡ್ಜಸ್ಗಳು ಕಲ್ಯೂಡ್ ಆಗ್ತಾ ಇದ್ದಾರೆ, ಬೇಕಾಬಿಟ್ಟು ತೀರ್ಮಾನಗಳನ್ನು ಬರೀತಾ ಇದ್ದಾರೆ ಅಂತಲೂ ಕೂಡ ನಾವು ಕೇಳ್ತಾ ಇದ್ದೇವೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದ್ರ ಬಗ್ಗೆ ನಾನು ಹೋಗೋದಿಲ್ಲ, ನಾನು ಕೇಳಿರೋದನ್ನು ಹೇಳ್ತಾ ಇದ್ದೇನೆ. ಎಷ್ಟೋ ಬಾರಿ ಬರ್ತಾ ಇರ್ತಕ್ಕಂಥ ಜಡ್ಜ್ಮೆಂಟ್ಗಳನ್ನು ನೋಡಿದ್ರೆ ನಮಗೂ ಹೌದೇನೋ ಅಂತ ಅನ್ನಿಸ್ತಾ ಇದೆ, ಈ ರೀತಿಯಾಗಿ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಮನುಷ್ಯ ಮೂಲಭೂತ ಆಸೆ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ, ಗ್ರೀಡಿ. ಆದ್ದರಿಂದ ಈ ರೀತಿ ಆಗಬಾರ್ದು. ನ್ಯಾಯಾಧೀಶರನ್ನು ದೇವರು ಅಂತ ನಾವು ಕೇಳ್ತೇವೆ. ಆದ್ದರಿಂದ ಈ ಒಂದು ಕುಕೃತ್ಯಗಳಿಗೆ ಯಾರು ಹೋಗಬಾರ್ದು, ಬಲಿಯಾಗಬಾರ್ದು. ನ್ಯಾಯಯುತವಾಗಿ ನೋಡಿ ಒಬ್ಬ ವ್ಯಕ್ತಿಯ ಒಂದು ಸ್ವಾತಂತ್ರ್ಯ, ಹಕ್ಕು, ಆತನ ಮಾನ, ಮರ್ಯಾದೆ, ರೆಪ್ಯುಟೇಷನ್ನು ಎಲ್ಲವೂ ಅಡಕಾಗಿರುತ್ತೆ ಆ ಫೈಲಲ್ಲಿ. ಅದನ್ನು ಸರಿಯಾಗಿ ನೋಡಿ ತೀರ್ಮಾನಗಳನ್ನು ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿ ಬಯಸ್ತೇನೆ. ಮತ್ತು ಈ ರೀತಿಯಾಗಿ ನ್ಯಾಯಾಧೀಶರು ಕೊಡುವಂತಹ ತೀರ್ಮಾನಗಳಲ್ಲಿ ಸರಿಯಾಗಿ ಕಂಡು ಬರದೇ ಇದ್ದಾಗ ಖಂಡಿತವಾಗಿ ಅದಕ್ಕೊಂದು ಕಂಪ್ಲೇಂಟ್ ಫೋರಮ್ ಇರಬೇಕು. ಪ್ರತಿಯೊಬ್ಬರನ್ನು ಪ್ರಶ್ನಿಸುವ ಹಕ್ಕು ಈ ಪ್ರಜಾಪ್ರಭುತ್ವದಲ್ಲಿ ಇದೆ. ನ್ಯಾಯಾಧೀಶರುಗಳು ಏನು ಅದಕ್ಕೆ ಹೊರತಾಗಿಲ್ಲ. ಅವರು ಸಾಂವಿಧಾನಿಕ ಪೀಠದಲ್ಲಿ ಕೆಲಸ ಮಾಡುವಂಥವ್ರು ಅಷ್ಟೇ, ಅವರು ಸಂಬಳಕ್ಕೆ ಕೆಲಸ ಮಾಡುವಂಥವ್ರು. ಅವರು ಮಾಡಿರೋದನ್ನು ನಾನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅಂತ ಇರಬಾರ್ದು. ಪ್ರತಿಯೊಂದನ್ನು ಪ್ರಶ್ನಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಲಂಚ ತಗೊಳ್ತಾರೆ, ಏನೋ ಒಂದು ತೀರ್ಮಾನ ಬರೀತಾರೆ, ಇದು ನನ್ನ ತೀರ್ಮಾನ ಅಷ್ಟೇ, ಬೇಕಾ ಚಾಲೆಂಜ್ ಮಾಡ್ಕೊ, ದುಡ್ಡಿರೋರು ಹೋಗ್ತಾರೆ, ಇಲ್ದಿರೋರು ಏನು ಮಾಡಬೇಕು? ಆದ್ದರಿಂದ ಇಂತಹ ಒಂದು ತೀರ್ಪುಗಳು ಸರಿಯಾಗಿ ಬರದೇ ಇದ್ದಾಗ ಅದಕ್ಕೊಂದು ಕಂಪ್ಲೇಂಟ್ ವೇದಿಕೆ ಇರಬೇಕು. ಅಲ್ಲಿ ಕಂಪ್ಲೇಂಟನ್ನು ಮಾಡಿದಾಗ ಇವರು ಸರಿಯಾದ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿಲ್ಲ ಅಂತ ಹೇಳಿದಾಗ ಅವರನ್ನು ಕೆಲಸದಿಂದ ವಜಾಗೊಳಿಸಬೇಕು. ಮತ್ತು ಆ ಕುಟುಂಬಕ್ಕೆ, ಆ ವ್ಯಕ್ತಿಗೆ ಏನು ತಪ್ಪು ಆಗಿದೆಯೋ, ಈತನ ತೀರ್ಮಾನದಿಂದ ಅವ್ರಿಗೆ ಏನು ನಷ್ಟ ಆಗಿದೆಯೋ ಅದನ್ನು ಆ ಒಂದು ಜಡ್ಜ್ ಅಥವಾ ಜಸ್ಟಿಸಿನ ಸಂಬಳದಿಂದನೇ ಕೊಡಬೇಕು ಅಂತಲೂ ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಅವರುಗಳಿಗೆ ಬ್ಲ್ಯಾಕ್ ಮಾರ್ಕ್ ಆಗಬೇಕು, ಸಸ್ಪೆಂಡ್ ಮಾಡಬೇಕು ಅವರುಗಳನ್ನು. ಇಲ್ಲ ಅಂತ ಹೇಳಿದರೆ ನಾನು ಬರೆದಿದ್ದೆ ತೀರ್ಪು ಕೊಟ್ಟಿದ್ದೆ ಜಡ್ಜ್ಮೆಂಟು ಅಂತ ಆಗೋಗ್ಬಿಟ್ರೆ ಅದು ಏನು ಹೇಗಿರುತ್ತೆ? ಮತ್ತು ಅವ್ರುಗಳನ್ನ ಸರಿಯಾಗಿ ಟ್ರೈನಿಂಗ್ಗಳಿಗೆ ಕಳಿಸ್ಕೊಡ್ಬೇಕು. ಸರಿಯಾಗಿ ಒಂದು ನೋಡದೆ ಹೋದರೆ, ಟ್ರೈನಿಂಗ್ಗಳಾಗಿಲ್ಲ ಅಂತ ಹೇಳಿದ್ರೆ ಅಂಥವ್ರನ್ನ ಟ್ರೈನಿಂಗಿಗೆ ಕಳಿಸ್ಬೇಕು. ಬ್ಲ್ಯಾಕ್ ಮಾರ್ಕ್ ಮಾಡಬೇಕು ಅಂಥವ್ರನ್ನ ಅಂತನೂ ಕೂಡ ನಾನು ಇಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ. ನ್ಯಾಯವನ್ನು ಕೊಡಿ ಎಂಬುದು ಅಷ್ಟೇ ನನ್ನ ಇಲ್ಲಿ ಉದ್ದೇಶನೇ ಹೊರತು ಯಾರನ್ನು ನಾನು ದೂಷಿಸುವುದಲ್ಲ. ನನ್ನ ಅಂತರಾಳದ ಕೂಗೇನಪ್ಪ ಅಂತ ಹೇಳಿದ್ರೆ ಯಾರ ವಿರುದ್ಧ ಮಾತನಾಡುವುದಲ್ಲ. ಭ್ರಷ್ಟತೆಯ ವಿರುದ್ಧ ಮಾತಾಡ್ತಾ ಇದ್ದೀನಿ, ಲಂಚದ ವಿರುದ್ಧ ಮಾತಾಡ್ತಾ ಇದ್ದೀನಿ, ಅವ್ಯವಸ್ಥೆಗಳ ವಿರುದ್ಧ ಮಾತಾಡ್ತಾ ಇದ್ದೀನಿ, ಆಡಳಿತದ ನ್ಯೂನ್ಯತೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಟಿಮೇಟ್ ಆಗಿ ನ್ಯಾಯದಾನ ಶೀಘ್ರಗತಿಯಲ್ಲಿ ಆಗಬೇಕು. ಮತ್ತು ಎಲ್ಲ ಪ್ರಜೆಗಳಿಗೂ ನ್ಯಾಯಯುತವಾಗಿ ನಡಿಬೇಕು ಎಂಬುದೇ ನನ್ನ ಆಶಯ ಆಗಿದೆ. ನಂತರ ಇವರು ಈ ರೀತಿ ತಪ್ಪು ಮಾಡಿದ್ದಾರೆ ಅಂತ ಹೈಕೋರ್ಟಿಗೆ ಹೋದರೆ ಮನುಷ್ಯ ಹೈಕೋರ್ಟಿನಲ್ಲಿ ತಿಂಗಳುಗಟ್ಟಲೆ ಕಾಯಬೇಕು. ಎಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಷ್ಟು ದೊಡ್ಡ ಅಸೋಸಿಯೇಷನ್ಗಳಿದ್ದಾವೆ, ಅಡ್ವೊಕೇಟ್ ಅಸೋಸಿಯೇಷನ್ ಏಷ್ಯಾದಲ್ಲೇ ನಂಬರ್ 1. ಆದರೆ ಯಾವುದೇ ರೀತಿಯಾಗಿ ಈ ಥರದ ವಿಳಂಬಗಳಾಗ್ತಾ ಇದ್ದಾವೆ, ಸರಿಯಾದ ರೀತಿಯಲ್ಲಿ ಕೇಳೋರಿಲ್ಲ. 10-15 ಜಡ್ಜಸ್ಗಳು ಶಾರ್ಟೇಜ್ ಇದ್ದಾರೆ ಹೈಕೋರ್ಟ್ಗಳಲ್ಲಿ, ಕೇಳೋರ ಗತಿ ಇಲ್ಲ, ಅಪಾಯಿಂಟ್ ಮಾಡೋರ ಗತಿ ಇಲ್ಲ, ಫೋರ್ಸ್ ಹಾಕೋರ ಗತಿ ಇಲ್ಲ. ಕೋರ್ಟ್ಗಳಲ್ಲಿ ಜಡ್ಜ್ಗಳು ಇದ್ದರೆ ತಾನೇ ಶೀಘ್ರವಾಗಿ ನ್ಯಾಯದಾನ ಆಗೋದು. ಮೊದಲೇ ವಿಳಂಬ ಆಗ್ತಾ ಇದೆ ಅಂಥದ್ರಲ್ಲಿ ಜಡ್ಜಸ್ಗಳು ಇಲ್ಲ ಅಂತ ಹೇಳಿದರೆ ಹೇಗೆ? ಇಡೀ ಬೇಲ್ ಮ್ಯಾಟ್ರ್ ಮಾಡೋಕ್ಕೆ ಒಬ್ಬರನ್ನ ಕೂರಿಸ್ಕೊಂಡು ಕೂತವ್ರೆ. ಅವರು ದಿನಕ್ಕೆ 10-15 ಮ್ಯಾಟ್ರು 30 ಮ್ಯಾಟ್ರು ಮಾಡಿದ್ರೆ ಹೆಚ್ಚೆಚ್ಚು. ಬಟ್ 300 ಮ್ಯಾಟ್ರ್ಗಳನ್ನ ಹಾಕ್ಕೊಳ್ಳೋದು, 3 ಲಿಸ್ಟು, 4 ಲಿಸ್ಟು, 5 ಲಿಸ್ಟು, 6 ಲಿಸ್ಟ್ಗಳನ್ನ ಹಾಕ್ಕೊಳ್ಳೋದು. ಈ ರೀತಿಯಾಗಿ ಅವ್ಯವಸ್ಥೆಯಾಗಿ ಕೂತಿದೆ, ಆಗ್ತಾ ಇದೆ. ಮತ್ತು ಲಿಸ್ಟ್ ಮಾಡೋದಕ್ಕೂ ಕೂಡ ಇದು ಕಷ್ಟಗಳು. ಮತ್ತು ಅದರಲ್ಲೂ ಕೂಡ ಒಂದು ಭ್ರಷ್ಟತೆ, ಆಫೀಸ್ಗಳಲ್ಲಿ ಭ್ರಷ್ಟತೆ. ದುಡ್ಡು ಕೊಟ್ಟವ್ರದ್ದು ಲಿಸ್ಟ್ಗಳಲ್ಲಿ ಲಿಸ್ಟ್ ಆಗ್ತಾಯಿದೆ ಬೇಗ, ಇಲ್ಲವ್ರದ್ದು ಲಾಸ್ಟ್ ಆಗ್ತಾಯಿದೆ. ಮತ್ತು ಕೆಲವೊಂದು ಸತಿ ರ್ಯಾಂಡಮಾಗಿ ಹೋಗೋದು, ಕೆಲವೊಂದು ಸತಿ ಸೀರಿಯಲ್ ಪ್ರಕಾರಕ್ಕೆ ಹೋಗ್ತೀನಿ ಅನ್ನೋದು, ಒಬ್ಬೊಬ್ಬರು ಅವ್ರವ್ರ ಇಷ್ಟಕ್ಕೆ ತಕ್ಕಂಗೆ ಕರ್ಕೊಂಡು ಕೂತಿದ್ದಾರೆ. ಒಟ್ಟಿನಲ್ಲಿ ವಾಟ್ ಎವರ್ ಇಟ್ ಮೇ ಬಿ, ಒಬ್ಬ ವ್ಯಕ್ತಿ ಬೇಲ್ ಅಂತ ಕೇಳ್ತಾ ಇರೋದು ಆತನ ಮೂಲಭೂತ ಹಕ್ಕು. ಒಂದು ಸುಳ್ಳು FIRಗಳ ಸರಮಾಲೆಗಳು ನಡೀತಾ ಇದೆ ಸಮಾಜದಲ್ಲಿ. ಪ್ರತಿನಿತ್ಯ ಸಾರ್ವಜನಿಕರು ನೋಡ್ತಾ ಇದ್ದಾರೆ. ಒಬ್ಬನ ಬೇಲ್ ಕೊಡ್ರೆಯಾ ಅಂತ ಹೇಳಿದರೆ ತಿಂಗಳಗಟ್ಟಲೆ ಕಾಯಬೇಕು ಅಂದರೆ ಹೇಗೆ? ಇಡೀ ಅವರ ಕುಟುಂಬದವರು ತಲೆಮರೆಸಿಕೊಂಡು ತಿಂಗಳಾನುಗಟ್ಟಲೆ ಓಡಾಡ್ಕೊಂಡು ಇರೋಕ್ಕಾಗತ್ತಾ?
ಹೋಟೆಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ ಗೌರವವಾಗಿ ಬದುಕಿದವರು. ಇದು ಬೇಕಾ ನಮ್ಮ ಸಮಾಜದ ವ್ಯವಸ್ಥೆಗೆ? ನೀವು ಬೇಲ್ ಕೊಟ್ಟರೆ ಕಂಡೀಷನ್ ಹಾಕಿ ಅವರು ಅದರ ಪ್ರಕಾರವಾಗಿ ನಡ್ಕೊಳ್ತಾರೆ, ಕಾನೂನುಬದ್ಧವಾಗಿ ಪೊಲೀಸ್ ತನಿಖೆಗೆ ಸಹಕರಿಸ್ತಾರೆ ಅಲ್ವಾ? ಅದನ್ನು ಬಿಟ್ಟುಬಿಟ್ಟು ನೀವು ತಿಂಗಳಾನುಗಟ್ಟಲೆ ನೀವು ಮ್ಯಾಟ್ರೇ ರೀಚ್ ಆಗೋದಿಲ್ಲ, ಹಿಯರೇ ಮಾಡೋದಿಲ್ಲ, ಮತ್ತು ಅದನ್ನು ಕೂತ್ಕೊಂಡ್ರೆ 1 ಗಂಟೆಗಟ್ಟಲೆ ಅದನ್ನು ಒಂದು ಕೇಸ್ ನೋಡ್ಕೊಂಡು ಕೂತ್ಕೊಳ್ಳೋರು ಒಬ್ಬರು, ಇನ್ನೊಬ್ಬರು 1 ಮಿನಿಟಲ್ಲಿ ಕ್ಲೋಸ್ ಮಾಡೋಕ್ಕೆ ಒಬ್ಬರು. ವಾಟ್ ಈಸ್ ಗೋಯಿಂಗ್ ಆನ್? ಈ ರೀತಿಯಾಗಿ ಆಗಿಬಿಟ್ರೆ ಹೇಗೆ ನ್ಯಾಯಾಲಯಗಳು? ಇದು ಏನು ಸಿವಿಲ್ ಮ್ಯಾಟ್ರುಗಳ ವರ್ಷಾನುಗಟ್ಟಲೆ ನಡೀಲಿ ಟ್ರಯಲ್ಲು, ಕ್ರಿಮಿನಲ್ ಮ್ಯಾಟ್ರು ನಡೀಲಿ ಟ್ರಯಲ್ಲು, ನೋ ಪ್ರಾಬ್ಲಮ್. ಬಟ್ ಒಬ್ಬ ವ್ಯಕ್ತಿಗೆ ಬೇಲ್ ಮ್ಯಾಟ್ರು, ಆ್ಯಂಟಿಸಿಪೇಟ್ರಿ ಬೇಲ್ ಕೊಡ್ರಿ, ಒಂದು ಇಂಟ್ರಿಮ್ ಬೇಲ್ ಆದರೂ ಮಾಡಬೇಕು, ಮನುಷ್ಯನಿಗೆ ರಿಲೀಫ್ ಕೊಡಬೇಕು. ಬೇಲ್ ರಿಲೀಫ್ ಕೊಟ್ಟರೆ ಅವರು ಕಂಡೀಷನ್ ಇರುತ್ತೆ, ಠಾಣೆಗಳಿಗೆ ಕರೆದಾಗ, ಕರೆದಾಗ ಹೋಗಬೇಕು, ಸಹಕರಿಸಬೇಕು, ತನಿಖೆಗೆ ಸಹಕರಿಸಬೇಕು, ಮತ್ತು ಸಾಕ್ಷಿಗಳಿಗೆ ಎದುರಿಸಬಾರ್ದು, ಸಾಕ್ಷಿಗಳನ್ನು ನಾಶ ಮಾಡಬಾರ್ದು, ಕಂಡೀಷನ್ ಹಾಕ್ತಾರೆ. ಅದನ್ನು ಹಾಕಿ ಕೊಟ್ಟರೆ ಏನು ಸಮಸ್ಯೆ? ಅವರು ಅದಕ್ಕೆ ಸಹಕರಿಸ್ತಾರಲ್ವ? ಅದು ಬಿಟ್ಟು ತಿಂಗಳುಗಟ್ಟಲೆ ನೀವು ಬೇಲ್ ಮ್ಯಾಟ್ರ್ ರೀಚ್ ಆಗ್ತಾ ಇಲ್ಲ, ಲೆಕ್ಕ ಹಾಕೊಳ್ಳಿ. ಈ ರೀತಿಯಾಗಿ ಒಬ್ಬ ಬಡವನ ಮೇಲೆ ಏನಾದರೂ ಕೇಸ್ ಆಗೋಗ್ಬಿಟ್ರೆ ಒಬ್ಬ ಶ್ರೀಮಂತ ಏನು ಬೇಕಾದ್ರೂ ಮಾಡ್ಬೋದು, ಯಾವ ಲೆವೆಲಲ್ಲಿ ಬೇಕಾದ್ರೂ ಕರಪ್ಟ್ ಮಾಡಿಸ್ಬೋದು, ಯಾರಿಗೆ ಬೇಕಾದ್ರೂ ದುಡ್ಡು ಹೊಡಿಬೋದು, ಏನು ಬೇಕಾದ್ರೂ FIR ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಬೇಲ್ ಮ್ಯಾಟ್ರು ರಿಜೆಕ್ಟ್ ಮಾಡಿಸ್ಬೋದು, ಏನು ಬೇಕಾದ್ರೂ ಲಿಸ್ಟಿಂಗ್ಸ್ಗಳಲ್ಲಿ ಇದು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದಾ? ಅಂದರೆ ನ್ಯಾಯ ನೀತಿ ಅನ್ನೋದೇ ಸತ್ತೋಗಿದೆಯಾ ನಮ್ಮ ವ್ಯವಸ್ಥೆನಲ್ಲಿ? ಸಾಕ್ಷಿಗಳೇ ಇಲ್ಲದೆ ಇಷ್ಟೊಂದು ಒಬ್ಬ ಮನುಷ್ಯನಿಗೆ ಕಿರುಕುಳ ಕೊಟ್ಟರೆ ಹೇಗೆ? ಈ ರೀತಿಯಾಗಿ ಮನುಷ್ಯರುಗಳು ನರಳ್ತಾ ಇದ್ದಾರೆ. ಆದ್ದರಿಂದ ಇದೆಲ್ಲವನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಇದೆಲ್ಲವನ್ನು ಸಮಾಜ ನೋಡಬೇಕು, ವೀಕ್ಷಕರುಗಳು ನೋಡಬೇಕು. ಇವತ್ತು ನನಗೆ ಯಾಕೆ, ನನಗೆ ಆದಾಗ ನೋಡ್ಕೊಳ್ಳೋಣ, ಕಾನೂನು ವಿಡಿಯೋ ನನಗೆ ಹೇಗೆ ಬೇಕು, ನನಗೆ ಪ್ರಾಬ್ಲಮ್ ಇದ್ದಾಗ ನಾನು ನೋಡ್ಕೋತೀನಿ. ಪ್ರಾಬ್ಲಮ್ ಆಗಬಾರ್ದು, ಸಮಾಜದಲ್ಲಿ ಸುವ್ಯವಸ್ಥೆ ಬರಬೇಕು ಅಂತ ನಾನು ಕಾನೂನಿನ ಅರಿವು, ಜಾಗೃತಿ ಮೂಡಿಸ್ತಾ ಇರೋದು. ಬೆಂಕಿ ಬಿದ್ದಾಗಲ್ಲ ಬಾವಿ ತೋಡೋಕ್ಕಾಗೋದಿಲ್ಲ, ಮೊದಲೇ ತಿಳ್ಕೊಂಡಿರಬೇಕು ನಿಮ್ಮ ಹಕ್ಕುಗಳೇನು ಅಂತ ಹೇಳಿ. ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಇಂತಹ ಒಂದು ಅವ್ಯವಸ್ಥೆಗಳನ್ನು ತಿದ್ದಬೇಕು, ತೀಡಬೇಕು, ಖಂಡಿಸಬೇಕು. ಆಗ ಉಗ್ರವಾಗಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ವೇದಿಕೆಗಳಲ್ಲಿ ಇಂತಹ ವ್ಯವಸ್ಥೆಗಳನ್ನು ಖಂಡಿಸಿದಾಗ ಖಂಡಿತವಾಗಲೂ ನ್ಯಾಯದಾನ ಬೇಗ ಆಗುತ್ತೆ. ನ್ಯಾಯಾಧೀಶರುಗಳೇ ಆಗಲಿ ಏನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ವ್ಯವಸ್ಥೆಗಳಿರುತ್ತೆ, ಒಂದು ಮೆಥಡಾಲಜಿ, ಅವರು ಅದ್ರ ಪ್ರಕಾರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು ತಪ್ಪಲ್ಲ, ಆದರೆ ಆ ಒಂದು ಜಡ್ಜಸ್ಗಳನ್ನು ಹೈಯರ್ ಮಾಡದೆ ಸರ್ಕಾರದ ತಪ್ಪು, ಚೀಫು ಅಡ್ಮಿನಿಸ್ಟ್ರೇಟರ್ ಯಾರು ಇರ್ತಾರೆ ಅವ್ರದ್ದು ತಪ್ಪು. ಇವರ ನೆಗ್ಲಿಜೆನ್ಸಿಯಿಂದ ಮತ್ತು ಅಸೋಸಿಯೇಷನ್ ಅವರು ಪ್ರೆಷರ್ ಆಗ್ತಾ ಇಲ್ಲ, ಅಧಿಕಾರಕ್ಕೆ ಹೋಗಿ ಕೂತ್ಕೊಳ್ತಾರೆ, ಆದರೆ ಏನು ಕೆಲಸ ಮಾಡ್ತಾ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ತಿಂಗಳಾನುಗಟ್ಟಲೆ ಬೇಲ್ ಮ್ಯಾಟ್ರು ಹಿಯರ್ ಆಗಲ್ಲ ಅಂತಂದರೆ ತಿಂಗಳಾನುಗಟ್ಟಲೆ ಮನುಷ್ಯ ತಲೆ ಮರೆಸ್ಕೊಂಡು ಓಡಾಡೋಕ್ಕಾಗತ್ತಾ? ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಆತಂಕ ಇರುತ್ತೆ, ಎಷ್ಟು ದುಃಖ ಇರುತ್ತೆ, ಎಷ್ಟು ದುಗುಡ ಇರುತ್ತೆ, ಎಷ್ಟು ಭಯದಲ್ಲಿ ಅವರು ಬದುಕಬೇಕಾಗುತ್ತೆ, ಯಾವ ರೀತಿ ಒಬ್ಬ ಮನುಷ್ಯ ಇರಬೇಕಾಗತ್ತೆ ಅನ್ನೋದು ಗೊತ್ತಿದೆಯಾ? ಇಷ್ಟು ಗೌರವಾನ್ವಿತ ವ್ಯಕ್ತಿಗಳು ಬಂದು ಕಣ್ಣೀರು ಹಾಕ್ಕೊಳ್ತಾರೆ, ಈ ರೀತಿ ಆಗ್ತಾ ಇದೆ ಸರ್ ನಮಗೆ ಅಂತ. ಸೊ ಯಾವುದೋ ಒಂದು ಅಮಾಯಕರು ಬಲಿಪಶುಗಳಾಗಿರ್ತಾರೆ, ಸಿಗಾಕೊಂಡಿರ್ತಾರೆ, ಅವರೆಲ್ಲ ಬಂದು ಕಣ್ಣೀರು ಹಾಕ್ಕೊಳ್ತಾರೆ. ಈ ರೀತಿಯಾಗಿ 10 ದಿವಸದಲ್ಲಿ ಆಗುತ್ತೆ ಅಂತ ಹೇಳಿದ್ರಲ್ಲ ಸರ್, 15 ದಿವಸದಲ್ಲಿ ಬೇಲಾಗುತ್ತೆ ಅಂತ ಹೇಳಿದ್ರಲ್ಲ ಸರ್, 1.5 ತಿಂಗಳು ಆಗ್ತಾ ಇದೆಯಲ್ಲ ಸರ್. ಈ ರೀತಿಯಾಗಿ ಆದಾಗ ಹೇಗೆ ನಾವು ವಕೀಲರಾಗಿ ನಾವೇ ಆಗಲಿ, ನಮಗೊಂದು ಮನಸ್ಸಾಕ್ಷಿ ಇರುತ್ತಲ್ವ, ನಾವೇ ಆಗಲಿ ವೀಕ್ಷಕರನ್ನು ಫ್ರಂಟ್ ಲೈನ್ ಆಗಿ ನೋಡ್ತೇವೆ. ವಿ ಆರ್ ಫ್ರಂಟ್ ಲೈನ್ ಜುಡಿಷಿಯಲ್ ಆಫೀಸರ್ಸ್. ಅವರ ಕಷ್ಟಗಳನ್ನು ಕೇಳಿರ್ತೇವೆ, ಅವ್ರಿಗೇನೋ ನ್ಯಾಯ ಸಿಗಲಿ ಅಂತ ಹೇಳಿರ್ತೇವೆ, ಕೋರ್ಟಿನ ಮೇಲೆ ಒಂದು ನಂಬಿಕೆ ಬರುವ ರೀತಿಯಲ್ಲಿ ಮಾತಾಡಿರ್ತೇವೆ. ಡೋಂಟ್ ವರಿ, ಕೋರ್ಟ್ ಈಸ್ ದೇರ್, ನ್ಯಾಯಾಲಯ ಇದೆ, ನ್ಯಾಯ ಸಿಗುತ್ತೆ ನಿಮಗೆ ಅಂತ ಹೇಳಿ ನಾವು ಕೋರ್ಟನ್ನು ರೆಪ್ರೆಸೆಂಟ್ ಮಾಡಿರ್ತೀವಿ. ಆದರೆ ಈ ರೀತಿಯಾಗಿ ಆಗಿಬಿಟ್ಟಾಗ ಧೈರ್ಯ ಎಲ್ಲಿ ಬರುತ್ತೆ, ಆತ್ಮವಿಶ್ವಾಸ ಎಲ್ಲಿ ಬರುತ್ತೆ? ಯಾವ ರೀತಿಯಾಗಿ ನಾವು ಬಡವರ ಕೇಸುಗಳನ್ನು ತಗೊಳ್ಳೋದು, ಹೇಗೆ ಅವರಿಗೆ ನ್ಯಾಯ ಸಿಗುತ್ತೆ? ಮತ್ತು ಬಡವರ ಪರವಾಗಿ ಕೇಸುಗಳನ್ನು ತೆಗೆದುಕೊಂಡು ಅಥವಾ ಅವ್ರದ್ದು ಅವರ ಪರವಾಗಿ ಕೇಸ್ ನಡೆಸಿದರೆ ವಕೀಲರುಗಳನ್ನೇ ಇವತ್ತು ಸಿಗಾಕ್ಸ್ಬಿಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡಿಬಿಡ್ತಾ ಇದ್ದಾರೆ. ಆಪೋಸಿಟ್ ಪಾರ್ಟಿಗಳು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮತ್ತು ಕ್ಲೈಂಟ್ಗಳ ರೂಪದಲ್ಲಿ ಬಂದು ಅವ್ರುಗಳೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ. ಕೆಲವು ಫ್ಯಾಮಿಲಿ ಮ್ಯಾಟ್ರ್ಗಳು ಬಂದರೆ ಅವರವ್ರ ಗಂಡನ ವಿರುದ್ಧ ಮಾಡ್ಕೊಂಡು ಬಂದಿರ್ತಾರೆ, ಕೊನೆಗೆ ಅವರವರೇ ಒಂದಾಗ್ಬಿಡ್ತಾರೆ, ಕೊನೆಗೆ ಎಲ್ಲ ಲಾಯರ್ ಮೇಲೆ ತಾಕ್ಬಿಡ್ತಾರೆ. ಎಲ್ಲೋಗ್ಬೇಕು ಈ ಥರ ಎಲ್ಲ ಆದರೆ? ಒಂದು ಹೆಣ್ಣು ಬಂತು ಅಂತ ಹೇಳಿದ್ರೆ ನಾವು ಹಂಗಾರೆ ಅಟೆಂಡ್ ಮಾಡೋಂಗೇ ಇಲ್ವಾ? ಕ್ಲೈಂಟ್ಗಳನ್ನ ನಾವು ಅಟೆಂಡ್ ಮಾಡೋಂಗೇ ಇಲ್ವಾ? ಕ್ಲೈಂಟ್ಗಳನ್ನ ನಾವು ಅಟೆಂಡ್ ಮಾಡಿ ಕೊನೆಗೆ ಅವ್ರು ಇನ್ನೇನೋ ಒಂದು ಪ್ಲೇನ್ ಬಾಲ್ಡ್ ಎಲಿಗೇಷನ್ ಮಾಡಿದ್ರೆ ಅದಕ್ಕೆ ಕ್ರಿಮಿನಲ್ ಕೇಸ್ಗಳು ಹಾಕ್ಕೊಂಡು ವಕೀಲರು ಓಡಾಡಬೇಕಾ ತಿಂಗಳಾನುಗಟ್ಟಲೆ? ಎಂಥ ದರಿದ್ರ ವ್ಯವಸ್ಥೆನಲ್ಲಿ ನಾವು ಬಾಳ್ತಾ ಇದ್ದೀವಿ. ಮನಸ್ಸು ತುಂಬ ನೋವಾಗಿದೆ. ಇಂತಹ ವ್ಯವಸ್ಥೆಗಳು ಹೋಗಬೇಕು.
ನ್ಯಾಯದಾನ ಸರಿಯಾಗಿ ಆಗಬೇಕು. ನೋಡಿ, ಒಂದು ವರ್ಡ್ ಹೇಳ್ತೀನಿ, ಇದನ್ನು ತುಂಬ ಅಂಡರ್ಲೈನ್ ಮಾಡ್ಕೊಳ್ಳಿ. ಒಬ್ಬ ಜಸ್ಟಿಸ್ ಹೇಳಿರ್ತಕ್ಕಂಥದ್ದು ಇದೆ ಮಾತು, ಇದನ್ನು ನೊಂದು ಅವರು ಹೇಳಿದ್ದಾರೆ. ಡಿಲೇಯ್ಡ್ ಜಸ್ಟಿಸ್ ಈಸ್ ನಾಟ್ ಡಿನೈಡ್, ಇಟ್ ಈಸ್ ಆಲ್ಸೋ ಎ ಡೆಸ್ಟ್ರಾಯ್ಡ್ ಆಫ್ ಜಸ್ಟಿಸ್ ಅಂತ ಹೇಳಿ. ಏನೋ ವಿಳಂಬಿತ ನ್ಯಾಯವೇ ಅಲ್ಲ ಅನ್ನೋದು ತುಂಬ ಪ್ರಸಿದ್ಧವಾದ ಮಾತಾದರೆ, ಅದಕ್ಕೆ ಇನ್ನೊಂದು ಹೇಳಿದ್ದಾರೆ, ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ಡಿನೈಡ್, ಇಟ್ ಈಸ್ ಆಲ್ಸೋ ಎ ಡೆಸ್ಟ್ರಾಯ್ಡ್ ಅಂತ. ಅಂದರೆ ಛಿದ್ರ, ನ್ಯಾಯದ ಕಗ್ಗೊಲೆ, ಅದು ಚೂರು ಮಾಡ್ದಂಗೆ ಆಗುತ್ತೆ. ಸೊ ಇನ್ ಟೈಮಲ್ಲಿ ಮನುಷ್ಯನಿಗೆ ರಿಲೀಫ್ ಕೊಡಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಎಂಬುವಂತಹ ಮಾತನ್ನು ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಪೊಲೀಸಿನ ವ್ಯವಸ್ಥೆ ಸರಿ ಹೋಗಬೇಕು, ಕೋರ್ಟಿನ ವ್ಯವಸ್ಥೆಗಳು ಸರಿ ಹೋಗಬೇಕು, ದಾಷ್ಟ್ಯತನ ಬಿಡಬೇಕು. ಇದನ್ನೆಲ್ಲ ಬಿಟ್ಟು ಒಬ್ಬ ಮನುಷ್ಯ ಆತಂಕದಲ್ಲಿ, ದುಃಖದಲ್ಲಿ, ದುಗುಡದಲ್ಲಿ, ಗಾಬರಿಯಲ್ಲಿ ಕೇಳಿರುವಂಥ ಅರ್ಜಿಗಳನ್ನು ಒಂದು ವಾರದೊಳಗಡೆ, 5 ದಿವಸದೊಳಗಡೆ ನೀವು ಕ್ಲಿಯರ್ ಮಾಡಿ ಕೊಡುವಂತಹ ವ್ಯವಸ್ಥೆ ಬರಬೇಕು. ಅಂತಹ ದರಿದ್ರ ವ್ಯವಸ್ಥೆ ಸರ್ಕಾರಕ್ಕೆ ಏನಿದೆ? ಯಾಕೆ ಜಸ್ಟಿಸ್ಗಳು ಕೋರ್ಟ್ಗಳಲ್ಲಿ ಯಾಕೆ ಇಲ್ಲ? ಯಾಕೆ ಶಾರ್ಟೇಜ್ ಇದೆ? ಯಾಕೆ ಅಸೋಸಿಯೇಷನ್ಗಳು ಏನಕ್ಕಿರೋದು? ಎಲೆಕ್ಷನ್ಗಳು ಮಾಡಿಕೊಂಡು ಪೊಸಿಷನ್ಗಳಿಗೆ ಬಂದುಬಿಟ್ಟು ಇಷ್ಟ ಆದಂದ್ರೆ ಟೈಅಪ್ಗಳು ಮಾಡಿಕೊಂಡು ಬೇಕಾದ ಡೀಲ್ಗಳು ಮಾಡ್ಕೊಂಡಿರೋಕ್ಕ, ಅಥವಾ ಸಾರ್ವಜನಿಕರುಗಳಿಗೆ ನ್ಯಾಯ ಕೊಡಿಸೋದಕ್ಕ? ಪ್ರೆಷರ್ ಹಾಕಿ, ಇಲ್ಲ ಇಷ್ಟೆಲ್ಲ ತೊಂದರೆ ಆಗ್ತಾಯಿದೆ, ವಕೀಲರಾಗಿ ನಾವು ಹೆಂಗೆ ನ್ಯಾಯ ಕೊಡೋದು? ತಿಂಗಳಗಟ್ಟಲೆ ಅದು ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ಮ್ಯಾಟ್ರು, ಬೇಲ್ ಇಸ್ ರೈಟ್ ಆಫ್ ಎ ಪರ್ಸನ್, ಅಂಥದ್ದನ್ನು ನೀವು ಹಿಯರ್ ಮಾಡೋಕ್ಕಾಗ್ತಾ ಇಲ್ಲ. ನಾವು ದಿನಗಟ್ಟಲೆ ಬಂದು ಕಾಯಬೇಕು, ಬೇರೆ ತಿರ್ಗಾ ಮ್ಯಾಟ್ರ್ ಹಾಕ್ಕೊಳ್ಳೋದು. ಯಾವಾಗ ಯಾವ ಕೇಸು ಯಾವ ಲಿಸ್ಟಲ್ಲಿ ಏನು ಬೇಕಾದ್ರೂ ಕರೀತಾರೆ, ದಿನಕ್ಕೆ ಬೆಳಗಿನ ಸಂಜೆವರೆಗೂ ವಕೀಲರು ಕಾಯ್ತಾ ಇರ್ತಾರೆ, ಲಿಸ್ಟ್ಗಳು ಬರೋದಿಲ್ಲ, ರೀಚ್ ಆಗೋದಿಲ್ಲ. ಇದರಿಂದ ಕಕ್ಷಿದಾರರುಗಳಿಗೂ ಸಾಕಷ್ಟು ನಷ್ಟ ಆಗ್ತಾ ಇದೆ. ಒಂದು ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಬರಬೇಕು ಅನ್ನೋದನ್ನು ನಾನು ಇಲ್ಲಿ ಆಗ್ರಹಿಸ್ತೇನೆ ಈ ಮುಖಾಂತರ. ಸೊ ಇಲ್ಲಿ ಟೋಟಲ್ ಆಗಿ ನಾನು ಏನು ಹೇಳ್ತಾ ಇದ್ದೀನಿ, ಡಿಲೇಯ್ಡ್ ಜಸ್ಟಿಸ್ ಈಸ್ ನಾಟ್ ಜಸ್ಟ್ ಓನ್ಲಿ ಡಿನೈಡ್, ಇಟ್ ಈಸ್ ಆಲ್ಸೋ ಎ ಡೆಸ್ಟ್ರಾಯ್ಡ್ ಅನ್ನೋ ಮಾತನ್ನು ನಾನು ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಈ ರೀತಿಯಾಗಿ ಆಗಲಿಕ್ಕೆ ಬಿಡಬೇಡಿ. ಅಸೋಸಿಯೇಷನ್ ಜವಾಬ್ದಾರಿ ಇದೆ, ಫೋರ್ಸ್ ಹಾಕಿ ಚೀಫ್ ಜಸ್ಟಿಸ್ಗಳಿಗೆ ರಿಕ್ವೆಸ್ಟ್ ಲೆಟರ್ಗಳನ್ನು ಕೊಡಿ, ಅವರು ಹೈಯರ್ ಮಾಡಲಿ, ರಾಷ್ಟ್ರಪತಿಗೆ ಮನವಿ ಕೊಡಿ, ಹೈಯರ್ ಮಾಡಲಿ, ನ್ಯಾಯದಾನ ಆಗಲಿ ಜನಗಳಿಗೆ ಅಂತ ಹೇಳ್ತಾ, ಸೊ ಭಾಳ ಒಂದು ನೊಂದ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ. ಯಾಕಂದರೆ ಕಕ್ಷಿದಾರರುಗಳು ಕಣ್ಣೀರು ನೋಡೋಕ್ಕಾಗ್ತಾ ಇಲ್ಲ ನಮಗೆ. ಒಳ್ಳೆ ಮನಸ್ಸಾಕ್ಷಿ ಇರುವಂತಹ ವ್ಯಕ್ತಿ ನಾನು. ಬಡವರುಗಳು ಬಂದಾಗ ಈ ರೀತಿಯಾಗಿ ಆಗಿಬಿಟ್ರೆ, ತಿಂಗಳುಗಟ್ಟಲೆ ಆದರೂ ಆಗಿಬಿಟ್ರೆ, ಕೆಲವು ಸರ್ತಿ ಸುಮ್ಮನೆ ರಿಜೆಕ್ಟ್ ಮಾಡಿಬಿಟ್ರೆ ಹೇಗೆ? ಓದ್ತಾನೇ ಇಲ್ಲ, ಆ ಒಂದು ಏನು ಹಾಕ್ತೀವಿ ಅದನ್ನು ನೋಡ್ತಾನೇ ಇಲ್ಲ ಸರಿಯಾದ ರೀತಿಯಲ್ಲಿ. ಮತ್ತು ರೀಸನ್ನೇ ಅಲ್ಲ, ಆ ಒಂದು ಬೇಲ್ ರಿಜೆಕ್ಟ್ ಮಾಡುವುದಕ್ಕೆ ಆ ಒಂದು ಗ್ರೌಂಡೇ ಆಗಿರಲ್ಲ, ಅಂಥದಕ್ಕೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಅದನ್ನು ಬಡವರಾದರೆ ಏನು ಮಾಡ್ತಾರೆ? ಒಳಗೋಗಿ ಕೂತ್ಕೋಬೇಕು, ಅನುಭವಿಸ್ಬೇಕು. ಶ್ರೀಮಂತರಾದರೆ ತಿರುಗಿ ಮತ್ತೆ ಅಪೀಲ್ಗೆ ಹೋಗ್ತಾರೆ, ಅಲ್ಲಿಗೆ ಹೋದರೆ ತಿಂಗಳಾನುಗಟ್ಟಲೆ. ಈ ರೀತಿಯಾಗಿ ಆಗ್ತಾ ಇದೆ. ಇದು ಆಗಬಾರದು. ಒಬ್ಬ ವ್ಯಕ್ತಿಗೆ ಸಂವಿಧಾನ ನೀಡಿರುವಂತಹ ಒಂದು ಮೂಲಭೂತ ಹಕ್ಕಿನ ಚ್ಯುತಿಯಾಗಬಾರದು. ಇಟ್ ಈಸ್ ಕರ್ಟೇಲಿಂಗ್ ದಿ ಫಂಡಮೆಂಟಲ್ ರೈಟ್ ಆಫ್ ಎ ಹ್ಯೂಮನ್ ಲೈಫ್ ವಿಚ್ ಇಸ್ ಪ್ರೊವೈಡೆಡ್ ಬೈ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ನೀಡಿರುವಂತಹ ಮೂಲಭೂತ ಹಕ್ಕಿನ ಮೊಟಕು ಇದು ಆಗಬಾರದು ಎಂಬುವಂತಹ ಮಾತನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.